ಹೇಳ್ತೀನಿ, ನೀವೇ ಕಂಡುಹಿಡಿರಿ ಯಾರು ಅಂತ. ಅಜಂತ ಎಲ್ಲೋರ ಚಿತ್ತಾರ ಶಿಲೆಯಲ್ಲಿ ಯಾರು? Let's welcome evergreen, everring, ever charming Nenapirali Prem. ಈಗ ಸಿಕ್ಕಿದ ತಕ್ಷಣ ಕರ್ಕೊಂಡ್ಬಂದ್ಬಿಟ್ಟಿದ್ದೀವಿ, ಸಿಗ್ತದೇ ಇರಲಿಲ್ಲ, ಅವರು ಬ್ಯುಸಿ ಶೆಡ್ಯೂಲ್ ಬಂದಿದ್ದಾರೆ. ಸೊ ಮೊದಲನೇದಾಗಿ ಕುಣಿಗಲ್ ಉತ್ಸವಕ್ಕೆ ಸ್ವಾಗತ. ಧನ್ಯವಾದಗಳು. ಥ್ಯಾಂಕ್ ಯು ಕುಣಿಗಲ್. ಲವ್ ಯು. ಏನ್ ಹೇಳಕ್ ಇಷ್ಟಪಡ್ತೀನಿ ನೋಡಿ, ಅಪಾರ ಸಂಖ್ಯೆಯಲ್ಲಿ ನಿಮ್ಮ ಫ್ಯಾನ್ಸ್ ಇದ್ದಾರೆ. ಸ್ಪೆಷಲಿ ಈ ಬಂಚ್ ಇದೆಯಲ್ಲ ಇಲ್ಲಿ, ಅಯ್ಯೋ ಬಗ್ಗೆ ಈ ಪಂಚು ಆ ಪಂಚು ಅಲ್ಲ, ಟೋಟಲ್ ನಾವೆಲ್ಲ ಲಾಸ್ಟ್ ಪಂಚು. ಟೋಟಲ್ ನಾವೆಲ್ಲ ಲಾಸ್ಟ್ ಬೆಂಚ್, ಅದರಿಂದಾನೆ ಈ ಪಂಚು. ಲಾಸ್ಟ್ ಬೆಂಚ್ ಬಾಯ್ಸ್. ಏನ್ ಹೇಳಕ್ ಇಷ್ಟಪಡ್ತೀವಿ ನಮ್ಮ ಕುಣಿಗಲ್ ಜನತೆಗೆ, ಅದು ಈ ಒಂದು ಕುಣಿಗಲ್ ಉತ್ಸವದ ಬಗ್ಗೆ? ಕುಣಿಗಲಲ್ಲಿ ಬರೀ ಒಂದು ದಿನ ಉತ್ಸವ ಇರಲ್ಲ, ನಿತ್ಯೋತ್ಸವ. ಕಾರಣ ಏನಂದ್ರೆ ನಮ್ಮ ರಂಗಣ್ಣ ಅವರು ಜನರನ್ನ ನಡೆಸ್ಕೊಳ್ಳುವಂತ ರೀತಿ, ಪ್ರೀತಿ ತೋರಿಸುವಂತ ರೀತಿ, ಈ ಭಾಗದಲ್ಲಿ ಅಭಿವೃದ್ಧಿ ಮಾಡಿರುವಂತ ರೀತಿ, ನಾವು ಯಾವಾಗ ಬಂದ್ರೂ ಸಹ ಅದು ನಿತ್ಯೋತ್ಸವನೇ ಆಗಿರುತ್ತೆ, ಬಿಕಾಸ್ ಆಫ್ ನಮ್ಮ ರಂಗಣ್ಣನಿಂದ. ಸೊ ಹಾಗಾಗಿ ಯಾವತ್ತು ಖುಷಿಗೆ ಇರುವಂತ ಕುಣಿಗಲ್ನ ನಾವು ಯಾವಾಗೂ ನೋಡ್ತಾ ಇರ್ತೀವಿ. ಸತ್ಯವಾದ ಮಾತು. ಆಕ್ಚುಲಿ ನಾನು ಅವಾಗಿಂದ ಹೇಳ್ತಾ ಇದ್ದೀನಿ, ನಮ್ಮ ರಂಗಣ್ಣ ಆಗಿರ್ಬೋದು, ನಮ್ಮ DK ಸುರೇಶ್ ಸರ್ ಆಗಿರ್ಬೋದು, ನಮ್ಮ DCM DK ಶಿವಕುಮಾರ್ ಸರ್ ಆಗಿರ್ಬೋದು, ಎಷ್ಟು ಪ್ರೀತಿಯಿಂದ ಕಲಾವಿದರನ್ನ ಸ್ವಾಗತಿಸ್ತಾರೆ. ನಿಜವಾಗ್ಲೂ ಅವ್ರಿಗೆ ಎಲ್ಲ ರೀತಿಯಾದ ಗೌರವವನ್ನು ಸಲ್ಲಿಸ್ತಾರೆ. ಅಂಡ್ ಇಷ್ಟು ಅದ್ಭುತವಾದ ಕಾರ್ಯಕ್ರಮ ನಡೆಯೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಅಂಡ್ ಈ ಕಾರ್ಯಕ್ರಮಕ್ಕೆ ನೀವು ಬಂದಿದ್ದು ನಮ್ಮೆಲ್ಲರಿಗೂ ಸಿಕ್ಕಾಪಟ್ಟೆ ಖುಷಿಯಾಗಿದೆ. ಸೊ ಬನ್ನಿ ಚಪ್ಪಾಳೆ ನಮ್ಮ ಲವ್ಲಿ ಸ್ಟಾಫ್ಗೆ. ಈ ಒಂದು ವೇದಿಕೆ ಮೇಲೆ ಒಂದು ವಿಷಯ ನಾನು ಪ್ರಸ್ತಾಪ ಮಾಡಬೇಕು. ವೀಕೆಂಡ್ ವಿತ್ ರಮೇಶ್ ನಡಿಬೇಕಾದ್ರೆ ಯಾರು ನಮ್ಮ DCM ಸಾಹೇಬರಿಗೆ ಹೇಳಿದ್ದಾರೆ, ಪ್ರೇಮ್ ಅವ್ರದ್ದು ಇವತ್ತು ವೀಕೆಂಡ್ ವಿತ್ ರಮೇಶು, ನೀವು ಅವ್ರಿಗೆ ವಿಶೇಷ ಕಳಿಸ್ಬೇಕು ಅಂತ. ಆಗ ಎಲೆಕ್ಷನ್ ಟೈಮು ಬೆಳಗಿನ ಜಾವ 5 ಗಂಟೆಗೆ ನನಗೆ ವಿಶೇಷ ಬೈಟ್ ಕಳಿಸಿದ್ದಾರೆ. ಪ್ರೇಮ್ ನನ್ನ ತಮ್ಮನ ಥರ, ಪ್ರೇಮ್ ಜೊತೆ ನಾನು ಯಾವಾಗೂ ಇರ್ತೀನಿ, ಅವ್ರ ಭವಿಷ್ಯ ಒಳ್ಳೇದಾಗಲಿ, ಬಂಗಾರ ಆಗಲಿ ಅಂತ ಆತ್ಮೀಯತೆ ತೋರಿಸುವಂಥ DCMನ ನಾನು ಯಾವತ್ತೂ ನೋಡಿಲ್ಲ. ಅಂಡ್ ನಾನು ಕಂಡಂಥ ಒಂದು ಸತ್ಯ ಅಂದರೆ ನಮ್ಮ ಬ್ರದರ್ DK ಸುರೇಶ್ ಅವರಾಗಿರ್ಬೋದು, DK ಶಿವಕುಮಾರ್ ಅವರಾಗಿರ್ಬೋದು, ಅವರು ಅಧಿಕಾರದಲ್ಲಿದ್ದರೂ ಸರಿ, ಇಲ್ಲದೆ ಇದ್ದಾಗಲೂ ಸರಿ, ನಾನು ಯಾವಾಗ ಅವ್ರ ಮನೆ ಮುಂದೆ ಹೋದ್ರೂ ನೀವು ಇಲ್ಲಿ ಎಷ್ಟು ಜನ ಇದ್ದೀರಾ ಅಷ್ಟು ಜನ ದಿನನಿತ್ಯ ಅವ್ರ ಮನೆ ಮುಂದೆ ಇರ್ತಾರೆ. ಸೊ ಹಾಗಾಗಿ ಅಧಿಕಾರ ಇರಲಿ ಇಲ್ಲದೆ ಇರಲಿ, ಅವರಿಬ್ರು ಯಾವತ್ತೂ ಕರ್ನಾಟಕಕ್ಕೆ ಮಹಾರಾಜರ ತರನೇ ಇರ್ತಾರೆ. ಈ ವೇದಿಕೆ ಮೇಲೆ ಆ ಭಗವಂತನಲ್ಲಿ ಕೇಳ್ಕೊಳ್ತೀನಿ, ಆ ಸ್ಥಾನ ಇನ್ನೂ ಎತ್ತರಕ್ಕೆ ಹೋಗಲಿ ಅಂತ ಹಾರೈಸ್ತೀನಿ. ಒಂದ್ಸರಿ ಜೋರಾಗಿ ಚಪ್ಪಾಳೆ ತಟ್ಟಿ ಅವ್ರ ಜೊತೆಲಿ ಯಾವತ್ತೂ ನಾವಿರ್ತೀವಿ ಅಂತ. ಅದೇ ರೀತಿ ಅವ್ರು ಮಾಡಿದಂಥ ಅದ್ಭುತವಾದಂಥ ಪ್ರಯತ್ನ ಇವತ್ತವರೆಗೂ ಯಾರು ಯೋಚನೆ ಮಾಡದೆ ಅಂತ ರೀತಿಯಲ್ಲಿ ಮೇಕೆದಾಟು ಯೋಜನೆ ಬಗ್ಗೆ ಅವರಿಬ್ರು ಯೋಚನೆ ಮಾಡಿದ್ರು. ಎಲ್ಲೋ ಹರಿದೋಗ್ತಾ ಇರೋಂಥ ನೀರು ನಮ್ಮ ರೈತರಿಗೆ ಸಿಗಬೇಕು ಅಂತ ಹೇಳಿ, ಅದು 1 ಕೋಟಿ 2 ಕೋಟಿ ಪ್ರಾಜೆಕ್ಟ್ ಅಲ್ಲ, ಸಾವಿರಾರು ಕೋಟಿ ಪ್ರಾಜೆಕ್ಟು. ಅದನ್ನ ನಮ್ಮ ಜನತೆಗೆ, ನಮ್ಮ ರೈತರಿಗೆ ತಲುಪಿಸ್ಬೇಕಂತ ಹೇಳಿ ಎಂಥ ಸಂದರ್ಭದಲ್ಲಿ ಅವರಿಬ್ರು ಹೋರಾಟಕ್ಕೆ ಇಳಿದ್ರು ಅಂದ್ರೆ, ಒಂದು ಹೇಳ್ತಾರೆ, ನಿಮಗೂ ಗೊತ್ತಿರಬೇಕು, ಹರಿಯೋ ನದಿ ಜೊತೆಲಿ ಹರ್ಕೊಂಡು ಹೋಗೋದು ತುಂಬ ಈಸಿ, ಆದರೆ ಪ್ರವಾಹ ವಿರುದ್ಧ ಈಜಬೇಕು ಅಂದ್ರೆ ಅದಕ್ಕೆ ಸಖತ್ತಾಗಿರೋ ತಾಕತ್ತೇ ಇರಬೇಕು. ಅದು ಖಾಲಿ ಪೀಲಿ ಮೀನುಗಳಿಂದ ಸಾಧ್ಯ ಇಲ್ಲ, ತಿಮಿಂಗಲಗಳಿಂದ ಮಾತ್ರನೇ ಸಾಧ್ಯ ಅದು. ಸೊ ಹಾಗಾಗಿ ರೈತರ ಬಗ್ಗೆ ಸದಾಕಾಲ ಯೋಚನೆ ಮಾಡುವಂತ ಆ ಇಬ್ರು ರಾಮ ಲಕ್ಷ್ಮಣರಿಗೆ
ನಾವು ಯಾವತ್ತೂ ಸಪೋರ್ಟ್ ಆಗಿರೋಣ ಅಂತ ಹೇಳ್ತಾ ಸರ್ ನಿಮಗೆ ಶಿವಕುಮಾರ್ ಸರ್ಗೆ ಸದಾಕಾಲ ಯಶಸ್ಸು ಅನ್ನೋದು ಪರಾಕಾಷ್ಠೆಯಲ್ಲಿರಲಿ ಅಂತ ಈ ವೇದಿಕೆ ಮುಖಾಂತರ ಹೇಳೋದಕ್ಕೆ ಇಷ್ಟಪಡ್ತೀನಿ ಸರ್. ಥ್ಯಾಂಕ್ ಯು. ನನಗೆಲ್ಲೋ ಡೌಟ್ ಆಗ್ತದೆ, ಇನ್ನು ಸ್ವಲ್ಪ ದಿನಕ್ಕೆ ನಮ್ಮ ಪ್ರೇಮ್ ಅವರು ಯಾವ ಪಕ್ಷಕ್ಕೆ ನಿಂತ್ಕೊಂಡು ಎಲೆಕ್ಷನ್ಗೆ ನಿಂತ್ಕೊಂಡ್ರು ಏನು ಮಾತು ಬರೀ ಅವ್ರ ಮಾತಿಗೆ ಇನ್ನೊಂದ್ಸರಿ ಚಪ್ಪಾಳೆ. ಕನ್ನಡ ಚಿತ್ರರಂಗದ ಬಗ್ಗೆ ನಿಮಗೆ ಪ್ರೀತಿ ಇರಲಿ. ಕನ್ನಡ ಸಿನಿಮಾಗಳನ್ನ ದಯವಿಟ್ಟು ಥಿಯೇಟರ್ಗೆ ಬಂದು ನೋಡಿ, ಎಲ್ಲರನ್ನ ಉಳಿಸಿ ಬೆಳೆಸಿ ಅಂತ ಕೇಳ್ಕೊಳ್ತೀನಿ. ಈ ರೀತಿ ವೇದಿಕೆಗಳನ್ನ ಹಾಕಿ ಉತ್ಸವಗಳನ್ನ ಮಾಡೋದು ಒಂದು ಪ್ರಯೋಜನ ಏನು ಅಂದ್ರೆ ಏನಣ್ಣ, ಡಿ ಬಾಸ್ ಎಲ್ಲೂ ಹೋಗಿಲ್ಲ, ನಮ್ಮ ಹೃದಯದಲ್ಲೂ ಇದ್ದಾರೆ. ನಮ್ಮ ಆತ್ಮೀಯ ಭಾಯ್ಜಾನ್ ಎಲ್ಲೋದ್ರು ಯಾವತ್ತು ನಮ್ಮ ಹೃದಯದಲ್ಲೇ ಇರ್ತಾರೆ. ಖಂಡಿತ ಈ ಸರಿ ಭೇಟಿಯಾದಾಗ ಕುಣಿಗಲ್ ಉತ್ಸವಕ್ಕೆ ಹೋಗಿದ್ದೆ, ಅಲ್ಲಿರ್ತಕ್ಕಂಥ ಎಲ್ಲ ಕುಣಿಗಲ್ ಕುದುರೆಗಳು ಅವ್ರ ಪ್ರೀತಿಯನ್ನ ತಿಳಿಸಿದಂತ ಹೇಳ್ತೀವಿ. ಓಕೆ, ಲವ್ ಯು, ಥ್ಯಾಂಕ್ ಯು. ಈ ವೇದಿಕೆಗೆ ಬಹಳ ಪ್ರೀತಿಯಿಂದ ಬರಮಾಡ್ಕೊಂಡಂತ ನಿಮಗೆ, ನಮ್ಮ ರಂಗಣ್ಣ ಅವರಿಗೆ, ಡಿ.ಕೆ. ಸುರೇಶ್ ಸಾಹೇಬ್ರಿಗೆ, DCM ಸಾಹೇಬ್ರಿಗೆ, ಹಾಗೂ ನನ್ನ ಆತ್ಮೀಯ ಗೆಳೆಯ ಸಂಜಯ್ ಗೌಡ ಅವರಿಗೆ, ತುಂಬಾ ದಿನದಿಂದ ನಮ್ಮನ್ನ ಫಾಲೋ ಅಪ್ ಮಾಡಿದ್ರು. ಅಂಡ್ ಓಂಕಾರ್ ಅವರಿಗೆ, ಬಂದಿರತಕ್ಕಂಥ ನಿಮ್ಮೆಲ್ಲರಿಗೂ ಸಹ ಹೃತ್ಪೂರ್ವಕ ವಂದನೆಗಳು. ಜೈ ಹಿಂದ್, ಜೈ ಕರ್ನಾಟಕ ಮಾತಾ. ಥ್ಯಾಂಕ್ ಯು. ಇನ್ನೊಂದ್ಸಲ ಬನ್ನಿ ನಮ್ಮ ಲವ್ಲಿ ಸ್ಟಾರ್ ಪ್ರೇಮ್ ಚಪ್ಪಾಳೆ. ಥ್ಯಾಂಕ್ ಯು ವೆರಿ ಮಚ್.